ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಟಾರ್ನ್ ಬ್ರಾಂಚಸ್ ಪೊಯಮ್ ಬೈ ಮೀನಾ ಅಲೆಕ್ಸಾಂಡರ್. ಟಾರ್ನ್ ಬ್ರಾಂಚಸ್ ಈ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಮೀನಾ ಅಲೆಕ್ಸಾಂಡರ್ ಅವರ ಈ ಟಾರ್ನ್ ಬ್ರಾಂಚಸ್ ಈ ಒಂದು ಪದ್ಯದ ಒಂದು ಮೇಯ್ನ್ ಥೀಮನ್ನು ಗಮನಿಸಿದಾಗ ಮೆಮೊರಿ, ನೆನಪು, ಹಾಗೆ ಸ್ಥಳಾಂತರತೆ ಮತ್ತು ತನ್ನ ಸ್ವಂತ ಗುರುತಿಗಾಗಿ ಹುಡುಕಾಟದ ಮೇನ್ ಥೀಮನ್ನು ಇಲ್ಲಿ ಕಾಣಬಹುದಾಗಿರುತ್ತೆ. ಇಲ್ಲಿ ಕವಿಯು ತನ್ನ ಭೂತಕಾಲ ಹಾಗೂ ವರ್ತಮಾನದ ಕಾಲದ ನಡುವೆ ತನ್ನ ಒಂದು ಹೆರಿಟೇಜ್, ತನ್ನ ಪರಂಪರೆ, ಹಾಗೆ ತಾನು ಒಂದು ಕುಟುಂಬದ ವಲಸೆಯಿಂದ ತನ್ನ ಮೇಲೆ ಬೀಳ್ತಕ್ಕಂತಹ ಪರಿಣಾಮವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಪದ್ಯದಲ್ಲಿ ಅವರ ದುಃಖ ಮತ್ತು ಆ ಒಂದು ಮೆಮೊರಿಗಳ ವಿಷಯಗಳನ್ನು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಕನ್ನಡದ ಎಕ್ಸ್ಪ್ಲನೇಷನನ್ನು ಇಲ್ಲಿ ಕಲಿತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಕವಿ ಮೀನಾ ಅಲೆಕ್ಸಾಂಡರ್ ಅವರು ಹೇಳ್ತಾ ಇದ್ದಾರೆ, ಗ್ರ್ಯಾಂಡ್ ಫಾದರ್ ಲೈಸ್ ಇನ್ ವೆಯ್ಟ್ ಫಾರ್ ಮೀ, ಐ ಕೆನಾಟ್ ಸಿ. ಅಂದರೆ ನನ್ನ ಗ್ರ್ಯಾಂಡ್ ಫಾದರ್, ನನ್ನ ತಾತ ನನಗಾಗಿ ಕಾಯ್ತಾ ಇದ್ದಾರೆ, ಆದರೆ ಅವರು ನನಗೆ ಕಾಣಿಸ್ತಾ ಇಲ್ಲ. ಅಂದರೆ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ತಮ್ಮ ತಾತನನ್ನು ಅವರು ಹುಡುಕ್ತಾ ಹೋಗ್ತಾ ಇದ್ದಾರೆ, ಆದರೆ ತಾತನ ಪ್ರಭಾವ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ದೈಹಿಕವಾಗಿರಬಹುದು ಅಥವಾ ತನ್ನ ತಾತನ ಪ್ರಭಾವದಿಂದ ಆಳವಾಗಿ ಸಂಪೂರ್ಣವಾಗಿ ತಾತನ ನನ್ನ ಕೈಯಲ್ಲಿ ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಈ ಮೊದಲ ಸಾಲಲ್ಲಿ ಹೇಳ್ತಾರೆ. ಮೈ ವಾಯ್ಸ್ ಈಸ್ ಯಂಗ್ ಆ್ಯಂಡ್ ಬರ್ಂಟ್, ಮೈ ವಾಯ್ಸ್ ಈಸ್ ಎ ಬ್ರಾಂಬಲ್ ಬೆರಿ ಸ್ಕ್ವಾಶ್ಡ್ ಆನ್ ಸ್ಟೋನ್. ಇಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಧ್ವನಿ ಚಿಕ್ಕದಾಗಿದೆ ಮತ್ತು ನನ್ನ ಧ್ವನಿ ಅಡಿಗೆ ಹೋಗಿದೆ, ಸುಟ್ಟು ಹೋಗಿದೆ. ನನ್ನ ಧ್ವನಿ ಕಲ್ಲಿನ ಮೇಲೆ ನಜ್ಜುಗುಜ್ಜಾಗಿರ್ತಕ್ಕಂತಹ ಒಂದು ಬೆರ್ರಿ ಹಣ್ಣಿನಂತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದು ತಮ್ಮ ಧ್ವನಿ ತುಂಬ ಚಿಕ್ಕದಾಗಿದೆ ಮತ್ತು ನೋವಿನಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ಸುಟ್ಟು ಹೋಗಿದೆ ಎಂಬುದು ಇಲ್ಲಿ ನೋವು, ಆಘಾತ ಮತ್ತು ತೀವ್ರವಾದಂತಹ ನೋವಿನ ಅನುಭವವನ್ನು ಸೂಚಿಸುತ್ತೆ. ಕಲ್ಲಿನ ಮೇಲೆ ಒಂದು ಛಿದ್ರವಾಗಿರ್ತಕ್ಕಂತಹ ನಜ್ಜಾಗಿರ್ತಕ್ಕಂತಹ ಬ್ರಾಂಬ್ಲೆರಿ ಬೆರ್ರಿ ಎಂಬತಕ್ಕಂಥದ್ದು ಆ ಕವಿಯ ಅಸಹಾಯಕತೆ, ದುರ್ಬಲದ ಪರಿಣಾಮವನ್ನು ಇಲ್ಲಿ ಸೂಚಿಸ್ತಾ ಇದೆ. ನಂತರ ಸಾಲಲ್ಲಿ ಹೇಳ್ತಾರೆ, ಆಲ್ ಆಫ್ಟರ್ನೂನ್ ಐ ಲೇ ಕರ್ಲ್ಡ್ ಇನ್ ಎ ಹೋಲ್ ಇನ್ ದ ಬ್ಯಾಂಬೂ ಗ್ರೋವ್ ವೇರ್ ಕೋಬ್ರಾಸ್ ರೋವ್. ನೋಡಿ, ಇಲ್ಲಿ ಸಾಲಲ್ಲಿ ಹೇಳ್ತಿದ್ರೆ, ಇಡೀ ಮಧ್ಯಾಹ್ನ ನಾನು ಒಂದು ಸಣ್ಣದಾದಂತಹ ಒಂದು ಸುರುಳಿಯಲ್ಲಿ ಮಲಗಿದ್ದೆ, ಅಲ್ಲಿ ನಾಗರ ಹಾವುಗಳು ತಿರುಗಾಡುವ ಬಿದಿರಿನ ಒಂದು ಸ್ಥಳದಲ್ಲಿ ನಾನು ಮಲಗಿದ್ದೆ, ಒಂದು ತೋಪಿನಲ್ಲಿ, ಬ್ಯಾಂಬೂ ಗ್ರೋ ಅಂದರೆ ಬಿದಿರಿನ ತೋಪಿನಲ್ಲಿ ಮಲಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿಯತ್ರಿ ತಾವು ಅಡಗಿಕೊಂಡಿದ್ದಂತಹ ಭಯಭೀತರಾಗಿದ್ದಂತಹ ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ. ನಾಗರ ಹಾವು ತಿರುಗಾಡುವ ಬಿದಿರಿನ ತೋಪು ಎಂಬುದು ಒಂದು ಅಪಾಯಕಾರಿ, ಅಸುರಕ್ಷಿತವಾದಂಥ ವಾತಾವರಣದಲ್ಲಿ ನಾನಿದ್ದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಸಾಲುಗಳಲ್ಲಿ ನೋ ಒನ್ ನ್ಯೂ ರೋ, how did I learn that verb? From my Scottish tutor, she wrapped my necklace hard. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೂ ಗೊತ್ತಿರಲಿಲ್ಲ ರೋ ಈ ಒಂದು ಕ್ರಿಯಾಪದವನ್ನು ಹೇಗೆ ಕಲಿತೆ, ನಾನು ಈ ರೋ ಒಂದು ವರ್ಬನ್ನು ಹೇಗೆ ಕಲಿತೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಕವಿ ತಮ್ಮ ಏಕಾಂತ, ಭಯದ ಅನುಭವ ಯಾರಿಗೂ ತಿಳಿದಿರಲಿಲ್ಲ ಎಂಬುದನ್ನು ಹೇಳ್ತಾ ಇದ್ದಾರೆ. ರೋ ಎಂಬ ಪದ ತಾವು ಕಲಿತ ಬಗ್ಗೆ ಆಶ್ಚರ್ಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅವರ ಒಂದು ಅನೌಪಚಾರಿಕ ಕಲಿಕೆ, ಅಂದರೆ ಶಾಲೆಗೆ ಹೋಗದೆ ತಾವೆಲ್ಲೋ ಕಲ್ತಿದ್ದೀವಿ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂದರೆ ಒಂದು ಆ ಪದದ ಪರಿಚಯವನ್ನು ನಾನು ಎಲ್ಲೋ ಮಾಡಿಕೊಂಡೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಫ್ರಮ್ ಮೈ ಸ್ಕಾಟಿಷ್ ಟ್ಯೂಟರ್ ಶಿ ರ್ಯಾಪ್ಡ್ ಮೈ ನೆಕ್ಲೆಸ್ ಹಾರ್ಡ್. ನಾನು ಆ ಪದವನ್ನು ನನ್ನ ಸ್ಕಾಟಿಷ್ ಒಬ್ಬ ಟೀಚರ್ನಿಂದ, ಟ್ಯೂಟರ್ನಿಂದ ನಾನು ಅದನ್ನ ಕಲ್ತಿದ್ದೆ. ಅವಳು ನನ್ನ ಬೆರಳುಗಳ ನನಗೆ ಚೆನ್ನಾಗಿ ಹೊಡೆದ್ಲು, ಅಂದರೆ ನನ್ನ ಬೆರಳುಗಳ ಮೇಲೆ ಗಂಟುಗಳಿಗೆ, ಅಂದರೆ ಗೇಣುಗಳಿಗೆ ನನಗೆ ಚೆನ್ನಾಗಿ ಹೊಡೆದಿದ್ಲು ಅಂತ. ಇಲ್ಲಿ ಕವಿಯತ್ರಿ ತಮ್ಮ ಶೈಕ್ಷಣಿಕ, ಅಂದರೆ ತಮ್ಮ ಒಂದು ವಿದ್ಯಾಭ್ಯಾಸದ ಹಿನ್ನೆಲೆ ಮತ್ತು ಆ ಕಟ್ಟುನಿಟ್ಟಾದ ಶಿಕ್ಷಕರ ಬಗ್ಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ಬೆರಳುಗಳ ಗೇಣುಗಳಿಗೆ ಬಲವಾಗಿ ಹೊಡೆದ್ಲು ಎಂಬುದು ಕಠಿಣ ಶಿಸ್ತು ಮತ್ತು ದೈಹಿಕ ಶಿಕ್ಷೆಯನ್ನು ಸೂಚಿಸುತ್ತೆ. ಎ ಸ್ವಾನ್ ಇನ್ ಎ ಬ್ಯಾಗ್ ವರ್ತ್ 2 ಇನ್ ದ ಲೇಕ್, ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಅಂದರೆ ಒಂದು ಚೀಲದಲ್ಲಿರುವ ಒಂದು ಹಂಸ ಸರೋವರದಲ್ಲಿರುವ 2ಕ್ಕೆ ಸಮ, ಸಮಯಕ್ಕೆ ಸರಿಯಾಗಿ ಹೊಲಿಗೆ ಹಾಕಿದರೆ 9 ಉಳಿಯುತ್ತೆ ಅಂತ ಈ ಸಾಲುಗಳ ಅರ್ಥ. ಅಂದರೆ ಇಲ್ಲಿ
ಆ ಶಿಕ್ಷಕಿ ಕಲಿಸಿದ ಗಾದೆ ಮಾತುಗಳು, ಚೀಲದಲ್ಲಿರುವ ಒಂದು ಹಂಸ ಸರೋವರದಲ್ಲಿರುವ 2 ಹಂಸಕ್ಕೆ ಸಮ ಎಂಬುದು ಕೈಯಲ್ಲಿರುವುದರ ಮಹತ್ವವನ್ನು ಹೇಳುತ್ತೆ. ಸಮಯಕ್ಕೆ ಸರಿಯಾಗಿ ನಾವು ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡಿದರೆ ಅದು ನಮಗೆ ಫಲ ನೀಡುತ್ತೆ ಅಂತಕ್ಕಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಶಿ ಥಾಟ್ ಮೀ ಸಮ್ ಸಚ್ ಥಿಂಗ್ಸ್ ಹೂ ವಿಲ್ ಬ್ರಿಂಗ್ ಮೀ ಸ್ವೀಟ್ ಮೀಟ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ, ಆಕೆ ನನಗೆ ಇಂತಹ ಕೆಲವು ವಿಷಯಗಳನ್ನು ಕಳಿಸಿದ್ಲು, ಆದರೆ ನನಗೆ ಸಿಹಿ ತಿನಿಸುಗಳನ್ನು ತರುವವರು ಯಾರು? ಶಿಕ್ಷಕರು ಕಲಿಸಿದ ಪಾಠಗಳ ನಂತರ ಕವಿ ತಮಗೆ ಆಪ್ತವಾದ ಪ್ರೀತಿಯ ಸೌಕರ್ಯಗಳಿಗೆ ಹಾತೊರೆಯುತ್ತಾ ಇರತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಿಹಿ ತಿನಿಸುಗಳು ಅಂದರೆ ಪ್ರೀತಿ, ವಿಶ್ರಾಂತಿ, ಮಕ್ಕಳ ಜೀವನದ ಸಂತೋಷ ಇವುಗಳನ್ನು ಸೂಚಿಸುತ್ತೆ. ಸ್ವಿರ್ಲ್ ಹೆನ್ನಾ ಆನ್ ಮೈ ಪಾಮ್ಸ್ ಹೂ ಸ್ಟೋಕ್ಸ್ ಶುಗರ್ ಕೇನ್ ವಿತ್ ಕೆರೋಸಿನ್. ಅಂದರೆ ನನ್ನ ಅಂಗೈಗಳಲ್ಲಿ ಮೆಹಂದಿ ಇದೆ, ಸೀಮೆ ಎಣ್ಣೆಯಿಂದ ಕಬ್ಬನ್ನು ಯಾರು ಉರಿಸ್ತಾರೆ ಅಂತ. ಇಲ್ಲಿ ಕವಿಯತ್ರಿ ಸಾಂಸ್ಕೃತಿಕ ಆಚರಣೆಗಳು, ಮೆಹಂದಿ ಮತ್ತು ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೀಮೆ ಎಣ್ಣೆಯಿಂದ ಕಬ್ಬು ಉರಿಸುವುದರ ಬಗ್ಗೆ ಪ್ರಶ್ನಿಸ್ತಾರೆ. ಅಂದರೆ ಇಲ್ಲಿ ಈ ಒಂದು ವಿಚಿತ್ರವಾದ ಕೃತ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಅವರ ಮನಸ್ಸಿನಲ್ಲಿ ಮೂಡುವ ಗೊಂದಲ, ಬದಲಾವಣೆ, ಒಂದು ಅಸಹಜ ಘಟನೆಗಳ ಬಗ್ಗೆ ಚಿಂತಿಸುವಂತೆ ಮಾಡುತ್ತೆ. ನೋಡಿ ಇಲ್ಲಿ ಹೂ ಸ್ಟೋಕ್ಸ್ ಶುಗರ್ ಕೇನ್ ವಿತ್ ಕೆರೋಸಿನ್, ಈ ಒಂದು ಅಸಹಜವಾದ ಒಂದು ವಿಷಯಗಳ ಬಗ್ಗೆ ಅವರ ಮನಸ್ಸಿನ ಗೊಂದಲ ಮತ್ತು ಚಿಂತನೆಗಳನ್ನು ಹೇಳ್ತಾ ಇದ್ದಾರೆ. ಬೈಂಡ್ ಸ್ಕಾರ್ಡ್ ಆಫ್ ಬ್ರೋಕನ್ ರೋಪ್ ಡಾರ್ಕ್ ಸಿಸ್ಟರ್ಸ್ ಇನ್ ದ ಸ್ಕೈ ದೇರ್ ವಿಂಗ್ಸ್ ಆರ್ ಟಾರ್ನ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ತುಂಡಾದ ಹಗ್ಗಗಳನ್ನು ಯಾರು ಕಟ್ತಾರೆ? ಆಕಾಶದಲ್ಲಿರ್ತಕ್ಕಂತಹ ಒಂದು ಡಾರ್ಕ್ ಸಿಸ್ಟರ್ಸ್ ಅಂದರೆ ಒಂದು ರೀತಿ ಕರಾಳ ಸಹೋದರಿಯರು, ಅವರ ರೆಕ್ಕೆಗಳೆಲ್ಲವೂ ಹರಿದು ಹೋಗಿದೆ ಅಂತ. ಇಲ್ಲಿ ಕವಿಯತ್ರಿ ಮುರಿದು ಹೋದ ಸಂಬಂಧಗಳು ಮತ್ತು ಪರಿಸ್ಥಿತಿಗಳನ್ನು ಸರಿಪಡಿಸುವ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಅಂದರೆ ಒಂದು ಕಟ್ಟಾಗಿರ್ತಕ್ಕಂಥ ತುಂಡಾದಂತಹ ಹಗ್ಗಗಳನ್ನು ಯಾರು ಕಟ್ತಾರೆ, ಆ ಬಂಧಗಳನ್ನು ಯಾರು ಸರಿಪಡಿಸ್ತಾರೆ, ಮತ್ತು ಆಕಾಶದಲ್ಲಿರ್ತಕ್ಕಂಥ ಕರಾಳ ಸಹೋದರಿಯರು ಅವರ ರೆಕ್ಕೆಗಳು ಮುರಿದು ಹೋಗಿದೆ ಅಂದರೆ ಒಬ್ಬ ನೋವಿನಲ್ಲಿರ್ತಕ್ಕಂಥ ಶಕ್ತಿಹೀನರಾದಂಥ ಸ್ತ್ರೀ ಪಾತ್ರಗಳನ್ನು ಇಲ್ಲಿ ಸೂಚಿಸ್ತಾ ಇದೆ. ಅಂದರೆ ಸ್ತ್ರೀಯರು ನೋವಿನಲ್ಲಿದ್ದಾರೆ, ಅವರಿಗೆ ಒಂದು ಶಕ್ತಿ ಇಲ್ಲ, ಅವರು ಶಕ್ತಿಹೀನರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಆ ಕೊನೆಯ ಒಂದು ಸಾಲಿನಲ್ಲಿ ದೇ ಹ್ಯಾವ್ ಸ್ಟಂಪ್ಸ್ ಫಾರ್ ರಿಸ್ಟ್ಸ್ ದೇ ಸಿಂಗ್ ಹೊಸನ್ನಾಸ್ ಟು ಅವರ್ ಲಾರ್ಡ್. ಅಂದರೆ ಅವರ ರಿಸ್ಟ್ಸ್, ಅವರ ಕೈಗಳಲ್ಲಿ ಅವರಿಗೆ ದೇ ಹ್ಯಾವ್ ಸ್ಟಂಪ್ಸ್ ಫಾರ್ ರಿಸ್ಟ್ಸ್ ಅಂದರೆ ಅವರಿಗೆ ಮಣಿಕಟ್ಟುಗಳಿಲ್ಲ, ಅವರು ತಮ್ಮ ಒಂದು ದೇವರಿಗೆ ಹೊಸನ್ನಾಸನ್ನು ಹಾಡ್ತಾರೆ ಅಂತ. ಅಂದರೆ ಇಲ್ಲಿ ನೋವು, ಅಂಗವೈಕಲ್ಯತೆ ಹೊರತಾಗಿಯೂ ಭಕ್ತಿ ಮತ್ತು ನಂಬಿಕೆಯನ್ನು ಅಂಟುಕೊಂಡಿರೋ ಬಗ್ಗೆ ಹೇಳ್ತಾ ಇದ್ದಾರೆ. ಮಣಿಕಟ್ಟುಗಳಿಲ್ಲ ಅಂದರೆ ದೈಹಿಕ ನೋವು ಮತ್ತು ದುರ್ಬಲತೆಯನ್ನು ಸೂಚಿಸುತ್ತೆ. ಹೊಸನ್ನ ಹಾಡುತ್ತಾರೆ ಎಂಬತಕ್ಕಂಥದ್ದು ಹೊಸ ಭರವಸೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಇಲ್ಲಿ ಸೂಚಿಸುತ್ತೆ. ಅಂದರೆ ಈ ಕವಿತೆಯ ಒಂದು ಅರ್ಥವನ್ನು ನೋಡೋದಾದರೆ ಕವಿಯತ್ರಿಯ ಬಾಲ್ಯದ ಅನುಭವಗಳು, ನೆನಪುಗಳು ಮತ್ತು ಅವುಗಳ ಮೇಲೆ ಬೀರಿದ ಪರಿಣಾಮಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಲ್ಯದ ನೆನಪುಗಳೆಂದರೆ ತಾತನ ಅಸ್ತಿತ್ವ, ಕಟ್ಟುನಿಟ್ಟಾದ ಒಬ್ಬ ಸ್ಕಾಟಿಷ್ ಟ್ಯೂಟರ್ ಮತ್ತು ಅವರ ಶಿಕ್ಷಣ ವ್ಯಕ್ತಿತ್ವವನ್ನು ರೂಪಿಸಿರ್ತಕ್ಕಂಥದ್ದು, ಮತ್ತು ಬಿದಿರು ತೋಪಿನಲ್ಲಿ ಅಡಗಿಕೊಂಡಿರ್ತಕ್ಕಂಥ ಬಾಲ್ಯದ ಭಯ, ಅಸುರಕ್ಷತೆಯ ಭಾವನೆಗಳನ್ನು ಹೇಳ್ತಾ ಇದೆ. ಮತ್ತು ನನ್ನ ಧ್ವನಿ ಚಿಕ್ಕದು ಮತ್ತು ಸುಟ್ಟು ಹೋಗಿದೆ ಎಂಬುದು ಕವಿಯತ್ರಿಯ ಅಭಿವ್ಯಕ್ತಿ, ಸ್ವಾತಂತ್ರ್ಯದ ಕೊರತೆ ಮತ್ತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲು ಇರತಕ್ಕಂಥ ಅಸಮರ್ಥತೆಯನ್ನು ಸೂಚಿಸ್ತಾ ಇದೆ. ಸಾಮಾಜಿಕ ನಿಯಮಗಳು ಮತ್ತು ಕಟ್ಟುಪಾಡುಗಳಿಂದ ಅವರ ಧ್ವನಿಯನ್ನು ಹತ್ತಿಕ್ಕಲಾಗಿದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಶಿಕ್ಷಣ ಮತ್ತು ಸಂಸ್ಕೃತಿಗಳ ಸಂಘರ್ಷ ಅಂದರೆ ಇಲ್ಲಿ ಸ್ಕಾಟಿಷ್ ಬೋಧಕೆಯಿಂದ ಕಲಿತಂಥ ಕಟ್ಟುನಿಟ್ಟಾದ ಪಾಠಗಳು, ಗಾದೆ ಮಾತುಗಳು ಹಾಗೂ ಭಾರತೀಯ ಸಂಸ್ಕೃತಿಯಲ್ಲಿನ ಸಿಹಿ ತಿಂಡಿಗಳು, ಮೆಹಂದಿಯಂತಹ ವಿಭಿನ್ನ ಅಂಶಗಳು ಸಂಸ್ಕೃತಿಗಳ ನಡುವಿನ ಸಂಘರ್ಷ ಮತ್ತು ವಿರೋಧಾಭ್ಯಾಸವನ್ನು ಇಲ್ಲಿ ತೋರಿಸ್ತಾ ಇದೆ. ನಂತರ ಡಾರ್ಕ್ ಸಿಸ್ಟರ್ಸ್, ಕರಾಳದ ಸಹೋದರಿಯರು ಮತ್ತು ಹರಿದ ರೆಕ್ಕೆಗಳು, ಇವು ಸ್ತ್ರೀಯರ ದುರ್ಬಲತೆ, ನೋವು ಮತ್ತು ಸಮಾಜದಲ್ಲಿ ಅವರು ಎದುರಿಸುವ ಕಷ್ಟಗಳನ್ನು ಪ್ರತಿನಿಧಿಸ್ತಾ ಹೇಳ್ತಾ ಇದ್ದಾರೆ. ಹೊಸನ್ನ ಹಾಡುವುದು ಅಂದರೆ ನೋವಿನ ಹೊರತಾಗಿ ಇರುವ ಭರವಸೆ, ನಂಬಿಕೆ ಮತ್ತು ಚೇತರಿಸಿಕೊಳ್ಳುವ ಶಕ್ತಿಯನ್ನು ತೋರಿಸ್ತಾ ಇದೆ. ನಂತರ ತುಂಡಾದ ಹಗ್ಗಗಳನ್ನು ಕಟ್ಟುವ ಪ್ರಶ್ನೆ, ಮುರಿದು ಬಿದ್ದ ಸಂಬಂಧಗಳು ಮತ್ತು ಪರಿಸ್ಥಿತಿಗಳನ್ನು ಸರಿಪಡಿಸುವಂಥ ಹಂಬಲವನ್ನು ಎತ್ತಿ ತೋರಿಸ್ತಾ ಇದೆ. ಇದು ಅಂತಿಮವಾಗಿ ಬಂಧನದಿಂದ ಸ್ವಾತಂತ್ರ್ಯದ ಕಡೆಗೆ ಸಾಗುವ ಒಂದು ಪ್ರಯಾಣವನ್ನು ಹೇಳ್ತಕ್ಕಂತಹ ಒಂದು ಪದ್ಯವಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ನ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.